ಹಾಯ್ ಫ್ರೆಂಡ್ಸ್, ಈ ದಿನ ನಾವು ವಿಸಿಟ್ ಕೊಡ್ತಾ ಇರೋದು ಹುಲಿ ಮತ್ತು ಸಿಂಹಧಾಮಕ್ಕೆ. ಹೌದು, ಶಿವಮೊಗ್ಗದಲ್ಲಿರುವಂತಹ ಲಯನ್ ಸಫಾರಿಗೆ ನಾವು ಈ ದಿನ ಲಗ್ಗೆ ಇಡ್ತಾ ಇದ್ದೀವಿ. ಬನ್ನಿ ನಾವೆಲ್ಲ ಹೋಗಿ ಸಿಂಹಧಾಮನ ನೋಡ್ಕೊಂಬರೋಣ. ಇಲ್ಲಿ ಫಸ್ಟ್ಗೆ ಬಂದು ನಾವು ಎಂಟ್ರೆನ್ಸ್ ಟಿಕೆಟ್ ಅನ್ನ ತಗೋಬೇಕು. ದೊಡ್ಡವರಿಗೆ 80 ರೂಪಾಯಿ, ಮಕ್ಕಳಿಗೆ 40 ರೂಪಾಯಿ, ಮತ್ತೆ ಕಾರ್ ಪಾರ್ಕಿಂಗ್ ಅಂತ 70 ರೂಪಾಯಿನ ತಗೊಂಡ್ರು. ಈಗ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ದೊಡ್ಡದಾದ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಹಾಗೆ ನಡ್ಕೊಂಡು ಬಂದರೆ ಇಲ್ಲಿ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ರೂಪಾಯಿ ಯಾವುದ್ಯಾವುದಕ್ಕೆ ತಗೊತಾರೆ ಅಂತ ಹೇಳಿ ನೋಟಿಸ್ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಅದನ್ನೇ ನೋಡಿಕೊಂಡು ನಾವು ಇಲ್ಲಿ ಈಗಾಗಲೇ ಕಟ್ಟಿ ಬಂದಂತಹ ಟಿಕೆಟನ್ನು ಕೊಟ್ಬಿಟ್ಟು ಅಲ್ಲಿ ಸೀಲನ್ನು ಹಾಕಿಸ್ಕೊಂಡು ಮುಂದೆ ಹೋಗಬೇಕು. ಅದೇ ನಾವು ಸಫಾರಿಗೆ ಹೋಗಬೇಕು ಅನ್ನಂಗಿದ್ರೆ ಇಲ್ಲಿ ಎಕ್ಸ್ಟ್ರಾ ದುಡ್ಡನ್ನು ಕಟ್ಟಿ ದೊಡ್ಡವರಿಗೆ 200 ರೂಪಾಯಿ ಮತ್ತು ಮಕ್ಕಳಿಗೆ 100 ರೂಪಾಯಿಯನ್ನು ಕಟ್ಟಿ ಸಫಾರಿಯ ಬಸ್ನಲ್ಲಿ ಹೋಗ್ಬೋದು. ಅಥವಾ ನಾವೇ ಸಪ್ರೇಟಾಗಿ ಹೋಗ್ತೀವಿ ಅಂದರೂ ಸಹ 2000 ರೂಪಾಯಿ ಕಟ್ಟಿ ಜೀಪ್ನಲ್ಲಿ ಒಟ್ಟು 6 ಮಂದಿ ಹೋಗ್ಬೋದು. ಕ್ಯಾಮ್ರಾ, ಹ್ಯಾಂಡಿ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಏನಾದ್ರು ತಗೊಬಂದರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ಬಿಟ್ಟು ಫೋಟೋಗ್ರಫಿ ಮಾಡ್ಕೋಬೇಕಾಗತ್ತೆ. ಆದರೆ ಮೊಬೈಲಿಂದ ಏನೂ ಹಾಕಿಲ್ಲ, ಸೊ ಮೊಬೈಲಲ್ಲಿ ಹಾಗೆ ಫೋಟೋ ತಗೋಬೋದು ಅಂತ ನಾನು ಅನ್ಕೊತೀನಿ. ಮುಂದೆ ಬಂದರೆ ಅಲ್ಲೇ ರೈಟ್ ಸೈಡಲ್ಲಿ ಐ ಲವ್ ಯು ಶಿವಮೊಗ್ಗ ಜೂ ಅಂತೇಳಿ ತುಂಬ ಕ್ಯೂಟಾಗಿ ಹಾಕಿದ್ದಾರೆ. ಅಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಲೆಫ್ಟಿಗೆ ತಿರುಗಿದ್ರೆ ಝೂ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಿಗೆ ಈ ಮೃಗಾಲಯದ ಬಗ್ಗೆ ವಿವರನ ಹಾಕಿದ್ದಾರೆ. 1984ರಲ್ಲಿ ಅಡಿಪಾಯವನ್ನು ಹಾಕಿದ್ರಂತೆ ಮೃಗಾಲಯವನ್ನು ಮಾಡಬೇಕು ಅಂತ. ಅದೇ 1988ರಲ್ಲಿ ಅದು ಫಿನಿಶ್ ಆಯ್ತಂತೆ. 2003ರಲ್ಲಿ ಕರ್ನಾಟಕದ ಮೃಗಾಲಯದ ಪ್ರಾಧಿಕಾರಕ್ಕೆ ಅದನ್ನು ಹಸ್ತಾಂತರ ಮಾಡಿದ್ರು ಅಂತ ಇಲ್ಲಿ ಬರೆದಿದೆ. ನಾವೀಗ ಸಫಾರಿಲಿ ಹೋಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಹೇಳ್ದಂಗೆ ಟಿಕೆಟ್ ತಗೊಂಡು ಸೀದಾ ಬಂದು ಜೂನಲ್ಲಿರುವಂತಹ ಬಸ್ಸನ್ನು ಹತ್ಕೊಂಡು ಹೊರಡಬೇಕು. ಇಲ್ಲಿ ನೋಡಿ ಎಲ್ಲ ಪ್ರಾಣಿಗಳು ಆಚೆ ಈಚೆ ಹಾಗೆ ಓಡಾಡ್ತಾ ಇದ್ದಾವೆ. ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಅವು ಪಾಡಿಗವು ಅದು ಅವರೇ ಲೋಕದಲ್ಲಿ ಇದ್ದಾವೆ. ನಾವು ಆ ಸಫಾರಿಗೆ ಕರ್ಕೊಂಡು ಹೋದವ್ರನ್ನ ಕೇಳಿದ್ವಿ, ಇವು ಏನಾದರೂ ಎಕ್ಸ್ಟ್ರಾ ಫುಡ್ ತಿಂತಾವ ಅಂತ ಹೇಳಿ. ಅಂದರೆ ಅವೇ ಬೇಟೆ ಮಾಡಿಕೊಂಡು ತಿಂತಾವ ಅಂತೇಳಿ. ಆದರೆ ಅವ್ರು ಹೇಳೋದೇನು ಅಂದರೆ ಬೇಟೆ ಆಡಿ ಇಲ್ಲಿ ಯಾವ ಪ್ರಾಣಿಯೂ ತಿನ್ನೋದಿಲ್ಲಂತೆ, ಇವರೇ ಎಕ್ಸ್ಟ್ರಾ ಫೀಡ್ ಮಾಡ್ತಾರಂತೆ. ಅಂದರೆ ಗಂಡು ಹುಲಿಗೆ 12 kg ಮಾಂಸ, ಹೆಣ್ಣು ಹುಲಿಗೆ 10 kg ಮಾಂಸ ಪ್ರತಿದಿನ ಹಾಕ್ತಾರಂತೆ. ಸೊ ಹೀಗೆ ನಾವು ನೋಡ್ಕೊಂಡು ಹೋಗುವಾಗ ಅಲ್ಲಿ ಸಿಂಹ ಸಹ ಇತ್ತು. ಇವನ್ನೆಲ್ಲ ನೋಡಬೇಕು ಅಂದರೆ ನಾವು ಬೆಳಗ್ಗೆ ಮುಂಚೆನೆ ಬಂದರೆ ಒಳ್ಳೆ ರೀತಿಯಲ್ಲಿ ಪ್ರಾಣಿಗಳು ಸಿಗ್ತವೆ. ಅದೇ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಅವು ರೆಸ್ಟ್ ಮಾಡೋ ಟೈಮ್ ಆದರೆ ಅವು ಪ್ರಾಣಿಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಕಾಡು ಕೋಣಗಳಿದ್ದಾವೆ. ಅದರಲ್ಲಿ ತುಂಬ ಬ್ಲ್ಯಾಕ್ ಇರೋಂಥದ್ದು ಗಂಡು ಕೋಣ ಅಂತೆ, ಬ್ರೌನಿಶ್ ಇದ್ದರೆ ಅದು ಹೆಣ್ಣು ಕೋಣ ಅಂತೆ. ಮತ್ತು ಬ್ಲ್ಯಾಕ್ ಚೀಟಾ ಸಹ ಇಲ್ಲಿದೆ. ಬ್ಲ್ಯಾಕ್ ಚೀಟಾ ಇರುವಂತಹ ಏಕೈಕ ಮೃಗಾಲಯ ಶಿವಮೊಗ್ಗ ಅಂತ ಕೇಳ್ಪಟ್ಟಿದ್ದೀನಿ. ಬೇರೆ ಯಾವುದಾದ್ರೂ ಮೃಗಾಲಯ ಇದೆ ಅಂತೇಳಿ ನಿಮಗೆ ಗೊತ್ತಿದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಇಲ್ಲಿ ನೋಡಿ ಮತ್ತೆ ಜಿಂಕೆಗಳು ಬೇಕಾದಷ್ಟಿದ್ದಾವೆ. ಆ ಸಫಾರಿಯನ್ನು ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಇಲ್ಲಿ ನಾವು ನಕ್ಷೆ ಹತ್ರ ಬಂದ್ವಿ. ನಕ್ಷೆ ಹತ್ರ ಬಂದರೆ ನಾವು ಎಲ್ಲಿದ್ದೀವಿ ಅಂದರೆ ಮತ್ತೆ ನಾವು ಬಂದೇ ಇರೋವಂತಹದ್ದು ಟಿಕೆಟ್ ಕೌಂಟರ್ ಹತ್ರನೇ. ಈಗ ನಾವು ಇಷ್ಟನ್ನು ಸುತ್ತಕೊಂಡು ಮತ್ತೆ ಬರಬೇಕು. ಆ್ಯಕ್ಚುಯಲ್ ಆಗಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೋದು ಈಗ ಸ್ನೇಹಿತರೆ. ಈಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗತ್ತೆ. ಈಗಾಗಲೇ ಸೂರ್ಯನ ಎತ್ತಿ ಮೇಲೆ ಬಂದಿದ್ದಾನೆ. ಈಗ ಹೋಗುವಾಗ ಇರುವ ಸ್ಟ್ರೆಂತ್ ಬರುವಾಗಲೂ ಇರುತ್ತಾ ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ತುಂಬ ಬೋನ್ಗಳನ್ನ ಮಾಡಿಬಿಟ್ಟು ಅಲ್ಲಿ ತುಂಬ ಪ್ರಾಣಿ ಪಕ್ಷಿಗಳನ್ನೆಲ್ಲ ಒಂದೊಂದು ಬೋನ್ಗಳಲ್ಲಿ ಒಂದೊಂದನ್ನು ಹಾಕಿಟ್ಟಿದ್ದಾರೆ. ಈಗ ನಮಗೆ ಇಲ್ಲಿ ಸಿಕ್ಕಿದ್ದು ನವಿಲು ಎಷ್ಟು ಚೆನ್ನಾಗಿ ನಾಟ್ಯ ಮಾಡ್ತಾ ಇದೆ ನೋಡಿ. ಅದನ್ನು ನೋಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲೇ ಒಂದು 10 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ವಿ. ಇದು ಕೆಂಪು ಕಾಡು ಕೋಳಿ ಅಂತೆ. ಇಲ್ಲಿ ನೋಡಿ ಎಷ್ಟೊಂದು ಕೋಳಿಗಳಿದ್ದಾವೆ. ಹಾಗೆ ಅನೇಕ ಬೋನ್ಗಳಲ್ಲಿ ತರತರಹದ ಪಕ್ಷಿಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಅವನ್ನೆಲ್ಲ ಒಂದೊಂದಾಗಿ ನೋಡುವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹೀಗೆ ನೋಡ್ಕೊತ ನಾವು ಮುಂದೆ ಹೋಗುವಾಗ ನಮಗೆ ಸಿಕ್ಕಿದ್ದು ಮತ್ತೆ ಬ್ಲ್ಯಾಕ್ ಚೀಟಾ. ಹೌದು, ಅಲ್ಲಿ ನಾವು ಸಫಾರಿಗೆ ಹೋದಾಗ ಏನೇನು ಪ್ರಾಣಿಗಳು ಸಿಗ್ತವೆ ಅವು ಮತ್ತೆ ಇಲ್ಲೂ ಸಹ ಒಂದೊಂದು ನೋಡೋದಕ್ಕೆ ಸಿಗ್ತವೆ. ಕರಡಿ ಇರ್ಬೋದು, ಆಸ್ಟ್ರಿಚ್ ನೋಡಿ ಇಲ್ಲಿದೆ. ನಾವು ಸಫಾರಿಯಲ್ಲಿ ಹೋದಾಗ ಅದೆಷ್ಟು ಪ್ರಾಣಿಗಳನ್ನ ನೋಡಿದ್ವಿ, ಅವೆಲ್ಲ ಪ್ರಾಣಿಗಳು ಒಂದೊಂದು ಇಲ್ಲೂ ಸಹ ಸಿಗ್ತವೆ. ಸೊ ನಾವು ಇಲ್ಲಿ ಬಂದು ನಂತರ ಸಫಾರಿಗೆ ಹೋದರೆ ಸಫಾರಿಗೆ ಹೋಗಿದ್ದೆಲ್ಲ ವೇಸ್ಟ್ ಅಂತಲೇ ಅನಿಸುತ್ತೆ. ಇಲ್ಲಿ ನೋಡಿ 2-3 ಕರಡಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ.
ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಚಿರತೆ, ಅದಕ್ಕೆ ಮಂಚದ ಥರ ಮಾಡಿಬಿಟ್ಟಿದ್ದಾರೆ, ಅದ್ರ ಮೇಲೆ ಮಲ್ಕೊಂಡಿದೆ. ಇಲ್ಲಿ ನೋಡಿ ಟ್ಯಾಂಕಿಗೆ ಅದು ಎಷ್ಟು ಜೇನು ಕಟ್ಟಿದೆ ಅಂತೇಳಿ ನೋಡಿದ್ರೆ ಫುಲ್ಲು ಟ್ಯಾಂಕ್ ಸುತ್ತ ಜೇನು ಕಟ್ಬಿಟ್ಟಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಕೊಠಡಿ ಒಳಗಡೆ ಮ್ಯೂಸಿಯಂ ಥರ ಮಾಡಿಬಿಟ್ಟು ಅಲ್ಲಿ ಎಷ್ಟು ಪ್ರಾಣಿಗಳನ್ನ ನಾವು ನೋಡಿದ್ವಿ ಅವನ್ನೆಲ್ಲವನ್ನೂ ಇಲ್ಲಿ ಸ್ಟ್ಯಾಚ್ಯೂ ಥರ ಮಾಡಿ ಇಟ್ಟಿದ್ದಾರೆ. ಅದರದ್ದೇ ನಿಜವಾದ ಇದರಲ್ಲಿ ಸ್ಕಿನ್ನಲ್ಲಿ ಮಾಡಿರೋ ಹಾಗಿದೆ ಇದು. ಫುಲ್ಲು ಎಲ್ಲ ನಿಜವಾದ ಪ್ರಾಣಿಯನ್ನು ಅಲ್ಲಿ ಏನು ಹೊರಗಡೆ ನೋಡಿದ್ವಿ ಅದನ್ನೇ ಇಲ್ಲಿ ನೋಡ್ದಂಗೆ ಆಗುತ್ತೆ. ಮತ್ತು ಅದರ ಸುತ್ತಲೂ ಆ ಪ್ರಾಣಿಗಳ ಬಗ್ಗೆ ಹಿಸ್ಟ್ರಿಯನ್ನು ಬರೆದು ಹಾಕಿದ್ದಾರೆ. ಅದನ್ನು ಮುಗಿಸ್ಕೊಂಡು ಹಾಗೆ ಹೊರಗೆ ಬಂದರೆ ಇಲ್ಲಿ ಒಂದು ಫೋಟೋ ಶೂಟಿಗೆ ಬಿಗ್ ಕ್ಯಾಟ್ ಜೋನ್ ಅಂತ ಹೇಳಿ ಒಂದು ಮಾಡಿದ್ದಾರೆ. ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ನಾವು ಹೊರಗಡೆ ಎಂಟ್ರಿ ಕೊಡೋವಂಥ ಪ್ಲೇಸು. ಅಲ್ಲೇ ರೈಟ್ ಸೈಡಿಗೆ ಈ ರೀತಿಯಾಗಿ ಒಂದಷ್ಟು ಅಂಗಡಿಗಳನ್ನು ಸಹ ಇಟ್ಟಿದ್ದಾರೆ. ಪರ್ಚೇಸಿಂಗ್ ಮಾಡುವಂಥವ್ರು ಪರ್ಚೇಸಿಂಗ್ ಮಾಡ್ಕೋಬೋದು. ಅದು ಬಿಟ್ಟರೆ ಅಲ್ಲೇ ಒಂದು ಹೋಟೆಲ್ ಸಹ ಇದೆ. ಅಲ್ಲಿ ಐಸ್ ಕ್ರೀಮು, ಎಲ್ಲ ರೀತಿಯ ಸ್ನ್ಯಾಕ್ಸು ಮತ್ತು ಬ್ರೇಕ್ಫಾಸ್ಟ್ ಅಂತಹ ಫುಡ್ಗಳು ಸಹ ಸಿಗ್ತವೆ. ನಾವಲ್ಲಿ ಐಸ್ ಕ್ರೀಮು, ಒಂದು ಸ್ವಲ್ಪ ಜ್ಯೂಸು ಮತ್ತು ಮಸಾಲೆ ಮಂಡಕ್ಕಿ ಮತ್ತು ಪಾಪ್ಕಾರ್ನು ಅವನ್ನೆಲ್ಲ ತೊಗೊಂಡು ಒಂದಷ್ಟು ಹೊತ್ತು ಕುತ್ಕೊಂಡು ತಿಂದು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ಸ್ನೇಹಿತರೆ. ಹಾಗೆ ಹೊರಡುವಾಗ ಡೆಡ್ ಎಂಡಲ್ಲಿ ಮಕ್ಕಳಿಗೆ ಅಂತ ಆಟ ಆಡೋದಕ್ಕೆ ಪಾರ್ಕ್ ಸಹ ಇದೆ. ಆ ಪಾರ್ಕಿಗೆ ಮಕ್ಕಳು ಹೋಗ್ತೀವಿ ಅಂದಾಗ ಅವ್ರನ್ನ ಅಲ್ಲೇ ಒಂಚೂರು ಸಮಾಧಾನ ಮಾಡಿ ಇನ್ನೂ ತಡ ಆಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗದೇ ಹಾಗೆ ಮುಂದೆ ಮನೆಗೆ ಕಡೆಗೆ ಹೊರಟ್ವಿ. ನಮ್ಮ ಈ ದಿನದ ಜರ್ನಿ ಹೀಗಿತ್ತು ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಶಿವಮೊಗ್ಗದ ಗಂಧದ ಗುಡಿಯಾದ ಲಯನ್ ಸಫಾರಿಗೆ ತಪ್ಪದೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.